ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಮಾಡತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ನೀವು ಕೆಲವೊಂದು ಜಿಲ್ಲೆಗಳಲ್ಲಿ ನೋಡ್ರಿ, ಆ್ಯಕ್ಚುಲಿ ಮಳೆಗಾಲನೇ ಇಲ್ಲ. ಅಂದರೆ ಎಷ್ಟೋ ಮೋಡ ಆಗ್ತದೆ ರೀ, ಮೋಡೆಲ್ಲ ಆಗ್ತದೆ, ಸಿಕ್ಕಾಪಟ್ಟೆ ಮಳೆ ಆಗೋ ತರಹ ಇರ್ತದೆ, ಬಟ್ ಮಳೆ ಆಗ್ತಿಲ್ಲ. ಅಂದರೆ ಭೂಮಿಗೆ ಈ ಸಲ ಮಳೆಗಾಲ ಅಷ್ಟೊಂದು ಆಗುತ್ತಾ ಇಲ್ಲ ಅಂತ ಅನ್ನೋದೇ ಡೌಟು. ಯಾಕಂದರೆ ರೈತರಿಗೆ ಈಗ ಆ್ಯಕ್ಚುಲಿ ಕಬ್ಬು ಬೆಳೆದಿದ್ದಾರೆ, ಮೆಕ್ಕೆಜೋಳ ಇದೆ, ಜೊತೆಗೆ ಅರಿಶಿನ ಎಲ್ಲ ಥರ ಕ್ರಾಪ್ಟಿಂಗ್ ಮಾಡಿದ್ದಾರೆ. ಸೊ ಏನಾದರೂ ಮಳೆಗಾಲ ಇದೇ ರೀತಿ ಮಾಡ್ತಾ ಹೋದರೆ ಬೇಸಿಗೆ ಅನ್ನೋದು ತುಂಬ ಡಿಸೆಂಬರ್ ತಿಂಗಳಲ್ಲಿ ಬೇಸಿಗೆ ಬಂದು ಹೋಗುತ್ತೆ. ಸೊ ಆವಾಗ ರೈತರ ಕುಡಿ ನೀರಿಗೆ ಕೂಡ ಬಿರಿ ಆಗಿಬಿಡ್ತೀವಿ, ಅಂದರೆ ಮಳೆಗಾಲ ಹಿಂಗೆ ಏನಾದರೂ ಆದರೆ. ಯಾಕಂತಂದ್ರೆ ಪ್ರತಿ ವರ್ಷ ಹೆಂಗಾಕೈತೆ ರೀ, ಜಾಸ್ತಿ ಮಳೆ ಆಗಿ ಸೊ ಮಳೆಗಾಲ ಜಾಸ್ತಿಯಾಗಿ ಅದಕ್ಕೆ ಕೆಳಗಡೆ ಅಂದರೆ ನೀರಿನ ಅಂಶ ಹೆಚ್ಚಾಗಿ ಬೆಳೆ ಅಂದ್ರೆ ಜವಳ ಹಿಡಿತಿತ್ತು. ಈ ಸಲ ಹಂಗಿಲ್ಲ, ಮಳೆಗಾಲನೇ ಆಗ್ತಿಲ್ಲ. ಅಂದ್ರೆ ಏನು ಕೆನಾಲ್ ಬರಾಕತ್ತೈತಿ ಅಥವಾ ಈಗ ಹೊಳಿಗೆ ನೀರು ಬಂದೈತಿ ಅಥವಾ ಸ್ವಲ್ಪ ಬೋರ್ ಬಾವಿ ನೀರಾಗ್ಯದ ಅಷ್ಟೇ ರೀ. ಆದ್ರೆ ಈ ಟೈಮಲ್ಲಿ ಪ್ರತಿ ವರ್ಷ ನೋಡಿದ್ರೆ ನಮ್ಮ ಬಾವಿ ಎಲ್ಲ ನೋಡ್ರೆ ಒಂದು ಅರ್ಧ ಬಾವಿ ತುಂಬ್ತೈತಿ, ಅಂದ್ರೆ ಈ ಟೈಮ್ ಅನ್ನೋಟಿಗೆ. ಆದರೆ ಈಗ ಮಳೆಗಾಲ ಪೂರ್ತಿ ಅಂದ್ರೆ ಪೂರ್ತಿ ಜೀರೋ, ಒಂದು 10% ಮಳೆ ಆಗ್ತಿಲ್ಲ ನಮ್ಮ ಸೈಡು. ಯಾಕಂದ್ರೆ ಈ ಕಡೆ ಬೆಳಗಾವಿ ಜಿಲ್ಲೆ ಈ ಕಡೆ ಹಳ್ಳಿ ಕಡೆ ನೋಡಿದ್ರೆ ಒಂದು 10% ಮಳೆ ಆಗ್ತಿಲ್ಲ. ಹಿಂಗಾದ್ರೆ ರೈತರ ಜೀವನ ಹೆಂಗೆ ನಡಿಬೇಕಂತ. ಯಾಕಂತಂದ್ರೆ ತುಂಬ ಕಷ್ಟಪಟ್ಟು ಸಾಲಗೆಲ್ಲ ಮಾಡಿ ಬೆಳೆಯನ್ನು ಬೆಳಿತಿರ್ತಾರೆ. ಸೊ ಅದಕ್ಕೂ ಹಾಗಾಗಿ ಮತ್ತೆ ಈ ರೀತಿ ಏನಾದರೂ ಮಳೆಗಾಲ ಆಗಲಿಲ್ಲ ಅಥವಾ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಅವ್ರು ಮಾಡಿದಂಥ ಸಾಲ ಒಂದು ಕಡೆ ಉಳಿತು, ಬದುಕೋದು ಕಠಿಣ ಆಗಿಬಿಡ್ತದೆ. ಯಾಕಂದ್ರೆ ರೈತರ ಜೀವನ ಹೆಂಗಿರ್ತೈತಪ್ಪ ಅಂತಂದ್ರೆ, ಒಂದು ವರ್ಷವಿಡೀ ದುಡಿದು ವರ್ಷದಲ್ಲಿ ಕೊನೆಯಲ್ಲಿ ಏನು ಅಮೌಂಟ್ ಬರುತ್ತಲ್ಲ, ಆ ಅಮೌಂಟಿಂದ ಮುಂದಿನ ವರ್ಷ ಅವರು ಹೊಲದಲ್ಲಿ ಬೆಳೆಯನ್ನು ಕಾಪಾಡ್ಕೋಬೇಕು, ಜೊತೆಗೆ ಅವ್ರ ಕುಟುಂಬವನ್ನು ಕೂಡ ಅದೇ ದುಡ್ಡಿನಿಂದ ಸಾಗಿಸ್ತಾರೆ. ಸೊ ಹಿಂಗಿರುವಾಗ ರೈತರಿಗೆ ತುಂಬ ಅಂದರೆ ತುಂಬ ಇದು ಈ ಸಲ ಡೇಂಜರ್ ಝೋನ್ ಅಂತ ಹೇಳ್ಬೋದು. ಯಾಕಂದರೆ ಮಳೆಗಾಲ ಚೆನ್ನಾಗಿ ಕೆಲವೊಂದು ಸಲ ಬೆಳೆ ಚೆನ್ನಾಗಿ ಬರಲ್ಲ, ಅದು ಸೆಕೆಂಡ್ರಿ. ಬಟ್ ಮಳೆಗಾಲ ಆಗಲಿಲ್ಲ ಅಂತಂದ್ರೆ ಯಾವ ಬೆಳೆ ಬೆಳೆಯೋಕ್ಕೆ ಏನು ಅಂದರೆ ಈ ಒಂದು ಪೀಕ್ ಬರ್ಬೋದು. ಯಾಕಂದರೆ ಜೂನಲ್ಲಿ ಹೆಚ್ಚಿದ್ದು ಒಂದು ಪೀಕ್ ಏನಾದರೂ ಬಂದರೆ ಬರ್ಬೋದು. ಆದರೆ ಎರಡನೇ ಪೀಕ್ ಹಾಕ್ಬೇಕಂದ್ರೆ ಮುಂದೆ ಬೇಸಿಗೆನೇ ಬೇಗ ಬಂದ್ರೆ ಎರಡನೇ ಪೀಕ್ ಹೆಂಗೆ ಬರುತ್ತೆ ಹೇಳ್ರಲ್ಲ. ಯಾಕಂದರೆ ಮೆಕ್ಕೆಜೋಳ ಅಂತ ತಿಳ್ಕೊಡ್ರಿ, ಮೆಕ್ಕೆಜೋಳ 4 ತಿಂಗಳು ಬೇಕು. 4 ತಿಂಗಳು ಇವಾಗ ಜೂನಲ್ಲಿ ಹಾಕಿದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ದಾಗ ಮುಗಿತೈತೆ ರೀ. ಸೆಪ್ಟೆಂಬರ್ ಮುಗಿತಾರ, ಮತ್ತು ಅಕ್ಟೋಬರ್, ನವಂಬರ್, ಡಿಸೆಂಬರ್ದಾಗ ಮತ್ತೆ ಏನಾದರೂ ಬಿತ್ತನೆ ಮಾಡ್ಕೊಂಡ್ರಂದ್ರೆ ಮುಂದೆ ಟೈಮನ್ನು ಉಳಿಯಂಗಿಲ್ಲ ರೀ, ಬೇಸಿಗೆ ಬೇಗ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ ಪಾಪ ಅಂತ ಹೇಳೋಕ್ಕೆ ಆಗ್ತಿಲ್ಲ. ಅಂದರೆ ಈಗ ಆ್ಯಕ್ಚುಲಿ ಮಳೆಗಾಲ ಆಗ್ತಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಏನು ಮಾಡೋದು ಅಂತಲೂ ಕೂಡ ಕೆಲವೊಬ್ಬರಿಗೆ, ನಮಗೆಲ್ಲನೂ ನಂದೇ ಸ್ವಂತ ಹೇಳ್ಬೇಕಂದ್ರೆ ನಾನು ಕೂಡ ಒಬ್ಬ ರೈತ. ಸೊ ನಮಗೆ ಏನು ಹೊಳೆಯಿಂದ ನೀರು ಬಂದಿದೆ, ಸ್ವಲ್ಪ ನೀರಾವರಿ ಆಗಿದೆ, ನಮಗೇನು ಸ್ವಲ್ಪ ಕೆಲವೊಬ್ಬರಿಗೆ ಮಳೆಗಾಲನೇ ಇಲ್ಲಲ್ಲ ಅಂದ ತಕ್ಷಣ ಬೋರ್ಗಳು ಅವು ಇವು ನೀರು ಕಡಿಮೆ ಇರ್ತಾವೆ. ಸೊ ಹಿಂಗದ್ದಾಗ ರೈತರು ಏನಂತ ಬೆಳಿಬೇಕು, ಏನಂತ ಮಾಡ್ಬೇಕು ಹೇಳಿ. ಸೊ ರೈತರ ಕಷ್ಟ ಕೇಳೋಕ್ಕಂತ ಯಾರೂ ಇಲ್ಲ. ಸೊ ಮಳೆಗಾಲ ಮಾತ್ರ ಈ ರೀತಿ ಆಗ್ತಿದೆ. ಮುಂದಿನ ದಿನದಲ್ಲಿ ಏನಾದರೂ ಮಳೆಗಾಲ ಆಗಿ ರೈತರ ಜೀವನವನ್ನು ಸ್ವಲ್ಪ ಅಂದ್ರೆ ನೋಡುವಂಗೆ ಮಾಡ್ತದೆ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇಷ್ಟು ಈ ಹೊತ್ತಿನ ವಿಷಯ ಆಗಿತ್ತು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.